ಸರ್ ಅದು ಸುಮೋಟ ಪ್ರಕರಣ ದಾಖಲಾಗಿದೆ ಅಥವಾ ಈ ದೂರಿನ ನಡುವೆ ಪ್ರಕರಣ ದಾಖಲಾಗಿದೆ? ಇಲ್ಲ, ನಾವು ದೂರನ್ನು ಸಭಾಪತಿಗಳಿಗೆ ಕೊಟ್ಟಿದ್ದೀವಿ. ಏಕೆಂದರೆ ನಮ್ಮ ಕಸ್ಟೋಡಿಯನ್ನು ಸುವರ್ಣಸೌಧದ ಒಳಗೆ ನಾವು ದೂರು ಸಲ್ಲಿಸಬೇಕಾಗಿರ್ತಕ್ಕಂಥದ್ದು ಸಭಾಪತಿಗಳಿಗೆ. ನಾವು ದೂರು ಸಲ್ಲಿಸಿದ್ದೀವಿ ಅದಕ್ಕೆ ಸಂಬಂಧಪಟ್ಟಂತೆ. ಸುವರ್ಣಸೌಧದ ಹೊರಗೆ ಅದು ಪೊಲೀಸರಿಗೆ ಬರುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಸಭಾಪತಿಗಳು ಕೂಡ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ, ನಮ್ಮ ಪ್ರಮಿಸಸ್ ಯಾವುದು ಅನ್ನೋದನ್ನು. ನಾನೊಂದು ಖಾನಾಪುರದಲ್ಲಿ ನನ್ನ ಮೇಲೆ ಕೊಲೆ ಯತ್ನ ನಡೆದಿರೋಕ್ಕೆ ಸಂಬಂಧಪಟ್ಟಂತೆ ದೂರು ದಾಖಲಿಸಿದ್ದೀನಿ. ನಮಗೆ ಅವರು FIR ಪ್ರತಿನಿ ಇನ್ನೂ ಕೊಟ್ಟಿಲ್ಲ. ಆ FIR ಪ್ರತಿಗೆ ನಮ್ಮ ವಕೀಲರು 2 ದಿನದ ನಿನ್ನೆನೂ ಹೋಗಿ ಭೇಟಿ ಮಾಡಿದ್ದಾರೆ, ಇವತ್ತು ಹೋಗಿ ಕಮಿಷನರನ್ನು ಭೇಟಿ ಮಾಡೋರಿದ್ದಾರೆ. ಅವರು ಹೇಳಿದ್ರಂತೆ 15 ದಿನದವರೆಗೂ ಸಮಯ ಇದೆ ಅಂತ. ಅಂದರೆ CT ರವಿಯ ಮೇಲೆ 15 ನಿಮಿಷದೊಳಗೆ ಕಾರ್ಯಾಚರಣೆ ಆಗುತ್ತೆ. CT ರವಿ ಕೊಟ್ಟ ದೂರು 15 ದಿನ ಸಮಯ ಇದೆ ಅಂತ ಹೇಳ್ತಾರೆ. ಅಲ್ಲಿಗೆ ಆ ಕಮಿಷನರ ದೃಷ್ಟಿಯಲ್ಲಿ BJPಯವರಿಗೊಂದು ಕಾನೂನು, ಕಾಂಗ್ರೆಸ್ನವರಿಗೊಂದು ಕಾನೂನು, ಆಳುವವರಿಗೊಂದು ಕಾನೂನು, ವಿರೋಧ ಪಕ್ಷದವರಿಗೊಂದು ಕಾನೂನು ಅಂತಂದರೆ ಅವರು ಆ ಹುದ್ದೆಯಲ್ಲಿರೋದಕ್ಕೆ ಯೋಗ್ಯರ? ಅವರು ಸಂವಿಧಾನಬದ್ಧವಾಗಿ ನಡ್ಕೊಳ್ತಾ ಇದ್ದಾರಾ? ನ್ಯಾಯಯುತವಾಗಿ ನಡ್ಕೊಳ್ತಾ ಇದ್ದಾರಾ? ನ್ಯಾಯಯುತವಾಗಿ ನಡ್ಕೊಳ್ತಾ ಇದ್ದರೆ ನಾನು ಕೊಟ್ಟ ದೂರಿಗೂ ಅಷ್ಟೇ ತ್ವರಿತ ಕ್ರಮ ಕೈಗೊಳ್ಳಬೇಕಾಗಿತ್ತು. ಯಾಕೆ ತ್ವರಿತ ಕ್ರಮ ಕೈಗೊಂಡಿಲ್ಲ? ಇದೇನನ್ನು ತೋರಿಸುತ್ತೆ? ಹಾಗಾಗಿ ಈ ಥರ ಹೆದರಿಸಿ ಗುಂಡಾಗಿರಿ ಮಾಡಿ ಬನಾನಾ ರಿಪಬ್ಲಿಕ್ಕು ಮಾಡೋದಕ್ಕೆ ಪ್ರಜಾಪ್ರಭುತ್ವ ಅವಕಾಶ ಕೊಡಲ್ಲ. ನಾನು ಪ್ರಜಾಪ್ರಭುತ್ವ ಪ್ರತಿನಿಧಿ. ಆ ಪ್ರತಿನಿಧಿಯಾಗಿ ನಾವು ಕಡೆವರೆಗೂ ಹೋರಾಟ ಮಾಡೇ ಮಾಡ್ತೀವಿ. ಹೆದರಿ ಕೂತ್ಕೊಳ್ಳೋವನು, ಹೆದರಿ ಓಡೋಗೋವನು ಆದರೆ ಮಾತ್ರ ಹೆದರ್ಕೊಳ್ತಾರೆ. ನಮಗೆ ಹೆದರೋದನ್ನು ನಮ್ಮ ಅಮ್ಮನೂ ಹೇಳ್ಕೊಟ್ಟಿಲ್ಲ, ಹೆದರಿಸೋದನ್ನು ಹೇಳ್ಕೊಟ್ಟಿಲ್ಲ, ನಮ್ಮ ಸಂಘಟನೆಯೂ ಹೇಳ್ಕೊಟ್ಟಿಲ್ಲ.